ಮಾಡ್ತೇನೆ ಅಂತೇಳಿ ಅದರ ಬಗ್ಗೆ ತಪ್ಪು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ಡೆಪ್ಟಿ ಸಿ ಎಂ ಆಗಿದ್ದವರು ಸಿ ಎಂ ಆಗಬೇಕು ಅಂತೇಳಿ ಆಸೆ ಪಡ್ತಾರೆ. ಕೆಲವು ಸಾರಿ ಡೆಪ್ಟಿ ಸಿ ಎಂ ಆಗಿದ್ದವರು ಡೆಪ್ಟಿ ಸಿ ಎಂ ಆಗಿ ನಿವೃತ್ತಿ ಆಗುವುದು ಇದೆ. ಈಗ ಉದಾಹರಣೆಗೆ ನಾನು ಮುಖ್ಯಮಂತ್ರಿ ಇರುವಾಗ ಎಸ್.ಎಂ. ಕೃಷ್ಣ ಅವರು ಡೆಪ್ಟಿ ಸಿ ಎಂ ಆಗಿದ್ದು, ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇದೆಲ್ಲ ಇತಿಹಾಸದ ಬೇರೆ ಬೇರೆ ಘಟನೆಗಳು. ಆದ್ದರಿಂದ ಇದರ ಬಗ್ಗೆ ಯಾರು ಕೂಡ ನನಗೆ ಆಗಲಿಲ್ಲ ಅಂತೇಳಿ ಮತ್ತೆ ಪಶ್ಚಾತ್ತಾಪ ಪಡೋದು ಮಾಡ್ತಾರೆ. ಈಗ ಏನಾಗಬೇಕು ಹಾಗಾಗಬೇಕು, ಮತ್ತೆ ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇದೆ. ಸರ್, ಈಗ ತರ್ಕಿಯವರು ಸರ್ ಈಗೂ ಕೂಡ ಕೇಳ್ತಾರೆ, ಏನು ಹೇಳ್ತಾರೆ? ರೇಸ್ ಒಲವು ತೋರಿಸುವಂಥದ್ದು ಇರ್ಬೋದು. ಯಾಕಂದರೆ ಅವರಿಬ್ಬರಿಗೆ ಆಸೆ ಇರ್ತದೆ, ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ನಾನು ಇರಬೇಕು ಅಂತೇಳಿ. ಅದು ಸಹಜ, ಅದಕ್ಕೆ ನಾನು ಆದರೆ ಉದಾಹರಣೆಗೆ 79ನೇ ಇಸವಿಯಿಂದ 1995ನೇ ಇಸವಿವರೆಗೆ ಇಡೀ ಕರ್ನಾಟಕ ರಾಜ್ಯದ ಸಂಘಟನೆ ನಾನೇ ನಿರ್ವಹಿಸಿಕೊಂಡು ಹಾಗಂತ ಹೇಳಿದರೆ ನನ್ನ ಬದಲು ಗುಂಡ್ರಾವ್ ಅವರು ಅರ್ಥ ಆಯ್ತಲ್ಲ, ಆಮೇಲೆ ಬಂಗಾರಪ್ಪನವರು, ಆಮೇಲೆ ಅದಕ್ಕಿಂತ ಮೊದಲು ವೀರೇಂದ್ರ ಪಾಟೀಲ್ ಅವರು. ಅದಕ್ಕೆಲ್ಲ ನಾನಾಗಲಿಲ್ಲ, ಮತ್ತೊಂದು ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಅರ್ಹತೆ ಇದ್ದರೆ, ನಮ್ಮ ಸರದಿ ಬಂದರೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ. ಅದಕ್ಕೆ ನಾನು 10 ವರ್ಷಕ್ಕಾದರೆ 80ರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೂ ನನಗೂ ಆಸೆ ಇತ್ತು. ಕೇಂದ್ರದಲ್ಲಿ ಕೂಡ ಮುಖ್ಯಸ್ಥರು ನಾನೇ ಆಗಬೇಕು ಅಂತ ಹೇಳಿದರು. ಆದರೂ ಕೂಡ ಆಗಲಿಲ್ಲ. ಅದಕ್ಕೆ ಪಶ್ಚಾತ್ತಾಪ ನಾವು ಮುಖ್ಯಮಂತ್ರಿ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ, ಮತ್ತು ಬೇರೆ ಬೇರೆ ಪಕ್ಷದ ಜವಾಬ್ದಾರಿ ನಾನು ನಿರ್ವಂಚನೆಯಿಂದ ನಿರ್ವಹಿಸಿಕೊಂಡು ಬಂದೆ. ಹಾಗೆ ಅಂತ ಹೇಳಿ ನಾನು ನಿಂದಲೇ ಪಕ್ಷ ಬಂತು ಅಂತೇಳಿ ನಾನು ಒಬ್ಬೊಬ್ಬರೇ ಹೇಳಲಿಕ್ಕಾಗಲಿಲ್ಲ. ಎಲ್ಲ ಈ ಪಕ್ಷ ಅಂದರೆ ಒಂದು ರೀತಿಯ ಸಂಘಟನೆ ಮತ್ತು ಅನೇಕ ವ್ಯಕ್ತಿ ಶಕ್ತಿಗಳು ಸೇರಿದಾಗ ಮಾತ್ರ ಒಂದು ಪಕ್ಷ ಕಟ್ಟಕ್ಕೆ ಬರ್ತದೆ, ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ.